ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಎಕ್ಸಿಬಿಷನ್ಗೆ ಹೋಗ್ತಾ ಇದ್ದೇವೆ. ನಂದು ಲಾಸ್ಟ್ ವಿಡಿಯೋದಲ್ಲಿ ನಾನು ಹಾಕಿದ್ದೆಯಲ್ಲ, BC ರೋಡ್ನಲ್ಲಿ ಎಕ್ಸಿಬಿಷನ್ ಅಂತ ಹೇಳಿ. ಸೊ ಅದರ ಎಕ್ಸಿಬಿಷನ್ಗೆ ನಾವು ಹೋಗ್ತಾ ಇದ್ದೇವೆ. ಸೊ ನಾನು ನಿಮಗೆಲ್ಲ ವ್ಲಾಗಲ್ಲಿ ತೋರಿಸ್ತೇನೆ. ಸೊ ಬನ್ನಿ ಹೊರಡೋಣ. ಸೊ ಇದು ನಂದು ಔಟ್ಫಿಟ್ ಆಗಿರುತ್ತೆ. ಕಂಪ್ಲೀಟ್ ವಿಡಿಯೋ ನಾನು ತೋರಿಸ್ತೇನೆ. ಸೊ ಇದು ನಂದು ಔಟ್ಫಿಟ್ ಇವತ್ತಿದು. ಯಾರಿಗಾದರೂ ಈ ಸ್ಕರ್ಟ್ ಎಲ್ಲಿಂದ ಅಂತ ಬೇಕಂದರೆ ನನಗೆ ಕಾಮೆಂಟ್ ಮಾಡಿ ಹೇಳಿ, ನಾನು ಹೇಳ್ತೇನೆ ಎಲ್ಲಿಂದ ಬೈ ಮಾಡಿದ್ದು ಅಂತ. ತುಂಬ ಚೀಪ್, ತುಂಬ ಕಮ್ಮಿ ರೇಟ್. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ನೋಡಿ ಎಷ್ಟು ಡೀಟೇಲ್ ಎಲ್ಲ, ಎಷ್ಟು ವರ್ಕ್ ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಸ್ಕರ್ಟ್ ಬರುತ್ತೆ ಹೀಗೆ ಕಟ್. ಸೊ ಬೇಕಾದರೆ ನನಗೆ ಕಾಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಇವಾಗ ಎಕ್ಸಿಬಿಷನಲ್ಲಿ ಕಾಣಿಸ್ತಾ ಇದೆ. ಸೊ ನಾವಿವಾಗ ಡೆಸ್ಟಿನೇಷನ್ ರೀಚ್ ಆಗ್ತಾ ಇದ್ದೇವೆ. ಸೊ ನೋಡಿ ಎಷ್ಟು ಕ್ರೌಡ್ ಇತ್ತಂದರೆ ನಾನು ಹೇಳೋಕ್ಕಾಗಲ್ಲ, ಅಷ್ಟು ಕ್ರೌಡ್ ಇತ್ತು ಅಲ್ಲಿ. ಸೊ ಬಟ್ ಎಂಜಾಯ್ ಮಾಡಿದೆವು, ಸಖತ್ತಿತ್ತು ಈ ಸಲದಂತೂ. ಸೊ ನಾವು ಇವಾಗ ಎಂಟರ್ ಆಗ್ತಾ ಇದ್ದೇವೆ. ಸೊ ಎಂಟರ್ ಆಗುವಾಗಲೇ ನಮಗೆ ಟೋಕನ್ ಟಿಕೆಟ್ ತೆಗಿಬೇಕು. ಪರ್ ಪರ್ಸನ್ಗೆ 50 ರೂಪೀಸ್ ಇತ್ತು. ಸೊ ನೋಡ್ಬೋದು ಸಾಶಂದು ಔಟ್ಫಿಟ್ ಇದು. ಸಾಶಾ ಮತ್ತು ಸಾಶನ್ ತಂದೆ. ಸೊ ಎಂಟ್ರೆನ್ಸಲ್ಲಿ ದೊಡ್ಡ ಗಿಡುಗನನ್ನು ಇಟ್ಟಿದ್ರು, ಸಖತ್ತಿತ್ತು ನೋಡೋಕ್ಕಂತೂ. ಗೈಸ್, ನಾವು ಬಂದಿದ್ದೇವೆ ನೋಡಿ ಸಾಶು. ಸೊ ಎಂಟರ್ ಆಗುವಾಗಲೇ ಮೇಲ್ಗಡೆ ಆಕಾಶದಲ್ಲಿ ನಿಮ್ಗೆ ನೋಡ್ಬೋದು ಚೆಂದ ಆದ ಮೂನ್ ಅಂತೂ ಇದೆ. ಸೊ ಇವಾಗ ನಾವು ಎಂಟರ್ ಆಗ್ತಾ ಇದ್ದೇವೆ. ಎಂಟ್ರೆನ್ಸ್ ಅಂತೂ ತುಂಬಾ ಸಖತ್ ಮಾಡಿದರು. ಮೇಲ್ಗಡೆದು ಅದು ಹ್ಯಾಂಗಿಂಗ್ಸ್ ಎಲ್ಲ ನನಗೆ ತುಂಬ ಇಷ್ಟ ಆಯಿತು. ಲೆಫ್ಟ್ ರೈಟಲ್ಲಿ ಬರ್ಡ್ಸ್ಗಳನ್ನೆಲ್ಲ ಇಟ್ಟಿದ್ರು, ಹಾಗೆ ನಾವುಗಳು ಸೌಂಡನ್ನು ಮಾಡ್ತಾ ಇತ್ತು. ಸೊ ನೀವಿವಾಗ ನೋಡಿ ಎಂಜಾಯ್ ಮಾಡಿ ಅದನ್ನ. ಈ ಥರದ ಕರಾವಳಿ ಉತ್ಸವ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಈ ಸಲದಂತೂ ಯುನೀಕ್ ಆಗಿತ್ತು ಬರ್ಡ್ಸ್ ಎಲ್ಲ. ಸೊ ಸಾಶನ್ಗೆ ಒಂದೆರಡು ಬರ್ಡ್ಸ್ಗಳೆಲ್ಲ ಗೊತ್ತಿದೆ. ಹಾಗೆಯೇ ಅವಳಿಗೆ ಅದನ್ನ ನೋಡುವಾಗ ತುಂಬಾ ಖುಷಿ ಆಯಿತು ಈ ಸಲದ್ದು. ಸೊ ಡಿಫ್ರೆಂಟ್ ಸೌಂಡ್ ಮಾಡುವಾಗೆಲ್ಲ ಅವಳಿಗೆ ಒಂಥರ ಯುನೀಕಾಗಿ ಏನೋ ಖುಷಿ ಆಗ್ತಿತ್ತು. ಸೊ ತುಂಬಾ ಯೂಸ್ಫುಲ್ ಆಗಿತ್ತು ಮಕ್ಕಳಿಗಂತೂ ಇದು. ನಾವು ಸಣ್ಣದಿರುವಾಗ ನಮಗೆ ಈ ಥರದ ಅಪಾರ್ಚುನಿಟೀಸ್ ತುಂಬಾ ಕಮ್ಮಿ ಇತ್ತು. ಬಟ್ ಇವಾಗಿನ ಮಕ್ಕಳಿಗೆ ಅಂತೂ ತುಂಬಾ ಅಪಾರ್ಚುನಿಟೀಸ್ ಇದೆ. ಹಾಗೆಯೇ ಪೇರೆಂಟ್ಸ್ಗಳು ಅವರನ್ನು ಕರ್ಕೊಂಡು ಹೋಗಿ ತೋರಿಸ್ತಾರೆ.
ಹಾಗೆಯೇ ಸ್ವಲ್ಪ ಮುಂದೆ ಎಂಟರ್ ಆಗುವಾಗಲೇ ನಮಗಂತೂ ಸಖತ್ ಲೈಟಿಂಗ್ಸ್ ಇದ್ದು ಏನು ಹೇಳೋದು ಫೌಂಟೇನ್ ಇದೆಯಲ್ಲ ತುಂಬಾ ಚೆನ್ನಾಗಿತ್ತು ಅದಂತೂ ನೋಡೋಕ್ಕೆ. ತುಂಬ ಜನ ಅಲ್ಲಿ ನಿಂತ್ಬಿಟ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತಿದ್ರು. ಸೊ ಸ್ವಲ್ಪ ಮುಂದೆ ಬರುವಾಗ ನಾವು ಏನು ಬಟರ್ಫ್ಲೈ ನೋಡಿದೆವು. ಸೊ ಸಾಶನ್ಗೆ ಬಟರ್ಫ್ಲೈ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ ಅವಳನ್ನು ಅಲ್ಲಿ ನಿಲ್ಲಿಸಿ ನಾವು ಸ್ವಲ್ಪ ಫೋಟೋ ಶೂಟ್ಸ್ ಮಾಡಿದೆವು. ಸೊ ಅವಳಂತೂ ಚೆನ್ನಾಗೇ ಪೋಸ್ ಕೊಟ್ಟಳು. ಸೊ ಸ್ವಲ್ಪ ಮುಂದೆ ಬರುವಾಗ ಯುನೀಕ್ ಆಗಿ ಎಲ್ಲ ಬ್ಯಾನರ್ಸ್ಗಳು ಹಾಕಿದ್ರು. ಸೊ ಇದು ನೋಡಿ ಮೈಸೂರು ಅರಮನೆ ಹೆಂಗಂದರೆ ಲಿಟ್ರಲಿ ನಾವು ಮೈಸೂರು ಅರಮನೆ ಒಳಗಡೆ ಹೋದಂಗೆ ನಡ್ಕೊಂಡು ಹೋದಂಗೆ ಫೀಲ್ ಆಗುತ್ತೆ. ಸೊ ಇಲ್ಲೊಂದು ಏರೋಪ್ಲೇನ್ ಇದೆ. ಸೊ ನಾವು ಹತ್ಕೊಂಡು ಹೋಗ್ತಾ ಇದ್ದೇವೆ. ಸೊ ಆ ಥರದ್ದೆಲ್ಲ ಬ್ಯಾನರ್ಸ್ಗಳು ತುಂಬಾ ಕ್ರಿಯೇಟಿವ್ ಆಗಿತ್ತು. ತುಂಬ ಕ್ರಿಯೇಟಿವಿಟಿ ನಮಗೆ ನೋಡೋಕ್ಕೆ ಸಿಕ್ಕಿತ್ತು ಈ ಸಲ ಅಂತೂ. ತುಂಬಾ ಚೆನ್ನಾಗಿತ್ತು ಈ ಸಲದು ಕರಾವಳಿ ಉತ್ಸವ. ವಸ್ತುಗಳಿಗೆ ನೀವೇ ಜವಾಬ್ದಾರಿ. ನಾವು ಸೊ ನಾವು ಸ್ಟಾರ್ಟಿಂಗ್ ಇವಾಗ ಸಂತೆ ಅಂತ ಹೇಳ್ತೇವಲ್ಲ, ಸೊ ಅದನ್ನ ನಾವು ನೋಡೋಕ್ಕೆ ಬಂದಿದ್ದೇವೆ. ಸೊ ಇಲ್ಲಿ ಅಂತೂ ಫಸ್ಟೇ ಮಕ್ಕಳದ್ದು ಆಟದ ಸಾಮಾನು ಏನೆಲ್ಲ ನಮೂನೆದು ಆಟದ ಸಾಮಾನೆಲ್ಲ ಇತ್ತು. ಸಾಶನ್ಗಂದು ಒಂದು ಬಾಲ್ ತಗೊಂಡೆವು ನಾವು. ಅದನ್ನ ಹೀಗೆ ಹೊಡೆದ್ರೆ ಎಲ್ಲ ಲೈಟ್ ಹೊತ್ತುತ್ತೆ ಅದರಲ್ಲಿ. ಸೊ ಆ ಥರದೊಂದು ಬಾಲ್ ತಗೊಂಡೆವು. ಗೈಸ್ ನೋಡಿ, ಈ ಬ್ಯಾಗಿಗೆ 380 ಹೇಳಿದ್ರು. 350ಗೆ ಕೊಡ್ತಾರಂತೆ ಈ ಬ್ಯಾಗ್. ಗೈಸ್ ಆ ಬ್ಯಾಗಿಗೆ 400 ಅಂತೆ. ಇದು ನೋಡಿ ಬೀಚಿಗೆ ಹೋಗುವ ಬ್ಯಾಗ್. ಇನ್ನೆಲ್ಲ ಸ್ಯಾಂಡಲ್ಸ್ಗಳು ಆ ಕಡೆ. ಗೈಸ್ ನೋಡಿ, ಇಲ್ಲೆಲ್ಲ 20 ರೂಪೀಸ್ ಅಂತೆ ಇದು ಕೌಂಟರ್. ಸೊ ಇಲ್ಲಿ ನೋಡಿ ಫ್ರೆಂಡ್ಸ್, ಈಚ್ ಓನ್ಲಿ ₹10 ಅಂತೆ. ಏನು ತಗೊಂಡ್ರು 10 ರೂಪಾಯಿ ಅಂತೆ. ಸೊ ತುಂಬಾ ವರ್ತ್ ಇತ್ತು. ನಾನಂತೂ ಒಂದು ಸ್ವಲ್ಪ ಸಾಬೂನು ಹಾಕೋದು ಅದನ್ನೆಲ್ಲ ತಗೊಂಡೆ. ತುಂಬಾ ಯೂಸ್ಫುಲ್. 10 ರೂಪೀಸಿಗೆ ಏನು ಸಿಗುತ್ತೆ ಇವಾಗ. ಗಾಯ್ಸ್ ಇದು ನೋಡಿ ಮಕ್ಕಳದ ಆಟದ ಸಾಮಾನ್ದ ಅಂಗಡಿ. ನೋಡಿ ಮಕ್ಕಳು ಯಾವ ತರ ಆಟ ಮಾಡ್ತಾರೆ ಆಟದ ಸಾಮಾನು ನೋಡುವಾಗ.
ನಾನು ಈ ಕ್ಲಿಪ್ನ ಬೈ ಮಾಡಿದೆ. ನಾನು ಬರೀ 30 ರುಪೀಸ್ ಪೇ ಮಾಡಿದೆ. ಒಳ್ಳೆ ಬೆಸ್ಟ್ ಪ್ರೈಸಿಗೆ ನನಗೆ ಸಿಕ್ಕಿದೆ. ನಾನು ಈ ಥರದೇ ಒಂದು ಕ್ಲಿಪ್ನ ಹೊರಗಡೆ ಬೈ ಮಾಡಿದ್ದೆ 100 ರುಪೀಸ್ ಕೊಟ್ಟು. ಸೊ ನನಗಿಲ್ಲಂತೂ ಬೆಸ್ಟ್ ಪ್ರೈಸ್ ಅನಿಸಿತು. ಹಾಗೆಯೇ ಈ ಸ್ಟಿಕ್ಕರಿಗೆ ನಾನು ಬರೀ 20 ರುಪೀಸ್ ಪೇ ಮಾಡಿದೆ. ಒಳ್ಳೆಯದಿದೆ. ಹಾಗೆಯೇ ನೀವು ಇಲ್ಲಿ ಪಿಕಲ್ಸ್ಗಳನ್ನು ನೋಡ್ಬೋದು. ತುಂಬ ವೆರೈಟಿ ಆಫ್ ಪಿಕಲ್ಸ್ ಇತ್ತು. ಜಿಂಜರ್ ಅಂತೆ, ಗಾರ್ಲಿಕ್, ಚಿಲ್ಲಿದು ತುಂಬ ವೆರೈಟೀಸ್ ಇತ್ತು. ಸೊ ಸಾಷನ್ಗೆ ಈ ಥರದೊಂದು ಬಾಲ್ ತಗೊಂಡೆವು. ತುಂಬಾ ಇಷ್ಟ ಆಯಿತು ಅವಳಿಗೆ. ಕಲರ್ನೂ ಇಷ್ಟ ಆಯಿತು, ಹಿಡಿಲಿಕ್ಕೂ ಕನ್ವೀನಿಯೆಂಟ್ ಇತ್ತು ಅವಳಿಗೆ. ಸೊ ಅದಕ್ಕೋಸ್ಕರ ನಾವು ಅದನ್ನ ಬೈ ಮಾಡಿದೆವು. ಚೆನ್ನಾಗಿತ್ತು ಅದು. ಬರೀ 50 ರುಪೀಸ್ ಪೇ ಮಾಡಿದ್ದು. ಜಾತ್ರೆ ಅಂದಮೇಲೆ ಚರ್ಮುರಿ ಅಂತೂ ಮ್ಯಾಂಡೇಟ್ರಿ. ನಾವೆಲ್ಲರೂ ಚರ್ಮುರಿ ತಿನ್ನಲೇಬೇಕು ಹೋದರೆ. ಸೊ ಅದಕ್ಕೋಸ್ಕರ ನಾವು ಬೈ ಮಾಡ್ತಾ ಇದ್ದೇವೆ ಚರ್ಮುರಿ. ಇದೊಂದು ನೋಡಿ ಸ್ಪೆಷಲ್ ಸ್ಮೋಕ್ ಬಿಸ್ಕೆಟ್. ಸೊ ಸಾಷನ್ಗೆ ಇದು ಟ್ರೈನಲ್ಲಿ ಕೂತ್ಕೊಳ್ಳೋದಂದರೆ ತುಂಬಾ ಇಷ್ಟ. ಇದು ಸೆಕೆಂಡ್ ಟೈಮ್ ಅವಳು ಕೂತ್ಕೊಳ್ಳೋದು. ಸೊ ನಾನು ಸಹ ಎಕ್ಸೈಟ್ಮೆಂಟಲ್ಲಿ ಇದ್ದೇನೆ ನೋಡೋಕ್ಕೆ ಸಾಷಾ ಹೆಂಗೆ ಕೂತ್ಕೊಳ್ತಾಳೆ ಅಂತ. ಬಟ್ ಅವಳೇನು ಕಿರಿಚಲಿಲ್ಲ, ಅವಳು ತುಂಬಾ ಕಾಮ್ ಆಗಿದ್ಲು. ತುಂಬಾ ಖುಷಿ ಆಯಿತು. ನನಗೆ ಇಲ್ಲದ ಧೈರ್ಯ ಅವಳಿಗಿದೆ. ಸೊ ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ನನಗಿಷ್ಟು ಧೈರ್ಯ ಇಲ್ಲ ಅದರಲ್ಲೆಲ್ಲ ಕೂತ್ಕೊಳ್ಳೋಕ್ಕೆ.
ಗೈಸ್ ನೋಡಿ, ಸಾಶಾ ಒಂದು ಬಾಲ್ ತಗೊಂಡಿದ್ದಾಳೆ. 100 ರೂಪೀಸ್ ಅಂತೆ. ಲೈಟ್ ಬರುತ್ತೆ ಅದರಲ್ಲಿ. ಇದೊಂದು ನೋಡಿ, 50. ಇದು ನೋಡಿ, ಸೋಪ್ ಇದು ಡಬ್ಬಿ 10 ರೂಪಾಯಿಗೆ ಒಂದು. ನಾನು 2 ಡಬ್ಬಿ ತಗೊಂಡೆ. ಸೊ ಇದೊಂದು ನೋಡಿ 50 ರೂಪಾಯಿ. ಸಾಶನ್ಗೋಸ್ಕರ ನಾನು ತಗೊಂಡೆ. ಚೆನ್ನಾಗಿದೆ ಆಡೋಕೆ. ಸೊ ಅಷ್ಟೇ, ಇವತ್ತಿನ ವ್ಲಾಗ್ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೇನೆ. ಹಾಗೆಯೇ ನಿಮಗೆಲ್ಲರಿಗೂ ನನ್ನದು ವ್ಲಾಗ್ ತುಂಬ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ ಸರ್ಕಲ್ಸ್ಗಳಲ್ಲೂ ಶೇರ್ ಮಾಡಿ ಅವ್ರಿಗೆ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ನನ್ನ ಚಾನೆಲ್ನ. ಮತ್ತು ನಿಮಗೇನಾದರೂ ಬೇಕಾದರೆ, ಹೊಸ ಕಾಂಟೆಂಟ್ ಏನಾದರೂ ಬೇಕಾದರೆ ಪ್ಲೀಸ್ ನನಗೆ ಸಜೆಷನ್ಸ್ ಕೊಡ್ಬೋದು ಕಾಮೆಂಟ್ ಸೆಕ್ಷನ್ನಲ್ಲಿ. ನಾನು ಯಾವುದು ಹೊಸ ವ್ಲಾಗ್ನ ಮಾಡಬೇಕು, ಯಾವುದರ ಮೇಲೆ ಮಾಡಬೇಕಂತ ಎಲ್ಲ. ಸೊ ನನಗೆ ಹೇಳಿ, ನನಗೆ ತುಂಬ ಹೆಲ್ಪ್ ಆಗುತ್ತೆ ಆವಾಗ. ಇವಾಗ ನಾವು ಹೊರಡ್ತಾ ಇದ್ದೇವೆ. ಸೊ ಎಕ್ಸಿಟ್ ಆಗುವಾಗ ನೀವು ನೋಡ್ಬೋದು ಸೇಮ್ ಎಷ್ಟು ಚೆನ್ನಾಗಿತ್ತು ಅಂತ ಅವ್ರು ಮಾಡಿದ್ದೆಲ್ಲ. ಹಾಗೆಯೇ ಹೊರಗಡೆ ದೊಡ್ಡ ಗಿಡುಗ ಇತ್ತು ಅಂತ ನಾನು ಹೇಳಿದ್ನಲ್ಲ. ಸೊ ನಾವಲ್ಲಿ ನಿಂತು ಸ್ವಲ್ಪ ಹೊತ್ತು ಫೋಟೋ ಸೆಷನ್ಸ್ ಎಲ್ಲ ಮಾಡಿದೆವು, ಫೋಟೋಸ್ ಕ್ಲಿಕ್ ಮಾಡಿದೆವು. ಹಾಗೆಯೇ ಹೂ ಪ್ರಿಯರ್ಗಳಿಗೆ ಗಿಡಗಳು ಅಲ್ಲಿ ತುಂಬಾ ಇತ್ತು, ನರ್ಸರಿ ಇತ್ತು. ನಾವು ಒಂದು ಮಲ್ಲಿಗೆದು ಗಿಡ ತಗೊಂಡೆವು. ಗೈಸ್, ನಾನು ಇವಾಗ ಮಲ್ಲಿಗೆ ಹೂ ತಗೊಂಡಿದ್ದೇನೆ ನೋಡಿ. ಅದರಲ್ಲೊಂದು ಮೊಗ್ಗಿದೆ. ನೋಡಬೇಕು ಬೆಳೆಸಿದ ನಂತರ ಹೇಗಾಗುತ್ತೆ ಅಂತ. ಮಾಲೆ ಹಾಕುವಷ್ಟು ಹೂ ಆದರೆ ನಾನು ನಿಮಗೆ ತೋರಿಸ್ತೇನೆ ವ್ಲಾಗ್ನಲ್ಲಿ.
ಸೊ ಗೈಸ್, ಈ ವರ್ಷದ ಕರಾವಳಿ ಉತ್ಸವ ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಸೊ ನೀವೆಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆಗೆ ಬರ್ಬೋದು, ಮಕ್ಕಳನ್ನು ಕರ್ಕೊಂಡು ಬರ್ಬೋದು. ಅವರಿಗೋಸ್ಕರನೇ ಒಳಗಡೆ ತುಂಬಾ ಎಂಟರ್ಟೈನ್ಮೆಂಟ್ ಇಟ್ಟಿದ್ದಾರೆ. ಸೊ ಹಾಗೆಯೇ ನೀವು ಬಂದು ಅವರಿಗೂ ಸಪೋರ್ಟ್ ಆಗುತ್ತೆ ಸ್ವಲ್ಪ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ, ನಿಮಗೆ ಇಷ್ಟ ಆದರೆ. ಸಿಗೋಣ ನಾವು ನೆಕ್ಸ್ಟ್ ವ್ಲಾಗಿನ ಜೊತೆಗೆ. ಸೊ ಬಾಯ್ ಬಾಯ್, ಥ್ಯಾಂಕ್ ಯು.